ಆಫ್ ಮಾಡೋದು ಸೂರ್ಯನ ಮೇಲೆ ಉಳಿದಂಗೆ. ಈಗ ಅಲ್ಲಿಂದ ಅನೇಕ ಈಗ ಹೇಳಿದ್ದು ನಿಮಗೆ ಚಿತ್ರ ಮಾತು ಮಾತಾಡೋದ್ರಿಂದ, ಅರೆ ಹುಚ್ಚುತನದ ಮಾತು ಮಾತಾಡೋದ್ರಿಂದ ಇವತ್ತು ಯತ್ನಾಳರು ಮೂರನೇ ಪಕ್ಷನೂ ಕಟ್ಟಲಿಕ್ಕೆ ಆಗ್ತಾಯಿಲ್ಲ, ಹೊಸ ಪಕ್ಷವನ್ನು ಹುಟ್ಟಾಕಾಗ್ತಾ ಇಲ್ಲ, ಬಿ ಜೆ ಪಿಲಿ ಉಳ್ಕೊಳ್ಳಿಕ್ಕೂ ಆಗ್ತಾಯಿಲ್ಲ. ಯಾಕಂದ್ರೆ ನಿರಂತರವಾಗಿ ಯಡಿಯೂರಪ್ಪನ ವಿರೋಧ ಮಾಡ್ತಾ ಬಂದಿದ್ದಾರೆ. ಈಗ ನಿರಂತರವಾಗಿ ಇದು ಮಾಡಿದ್ರೆ ಮತ್ತು ಇವತ್ತು ನಮ್ಮ ಕಾನೂನು ಈ ದಿಶೆಯಲ್ಲಿ ಅವ್ರು ನಮ್ಮ ಅಲ್ಲಾ ಭಕ್ಷ ಅವರು ಈ ಕೇಸ್ ಹಾಕಿದಂಗೆ ಇದು ಎನ್ಕ್ವೈರಿ ಆಗಲೇಬೇಕು. ಇತಿಹಾಸ ನಿಮ್ಗೆ ಹೌದು ನಮಗರೆ ಗೊತ್ತಾಗಿಲ್ಲ ಎಲ್ಲರಿಗೂ ರಾಷ್ಟ್ರಪತಿ ಅಲ್ಲಪ್ಪ ನಮ್ಮ ಗಾಂಧೀಜಿಯವರು ಅಂತೇಳಿ. ಅಟ್ಲೀಸ್ಟ್ ಯಾರು ಅನ್ನೋದು ಹೇಳಿ ಅವರು ಹೂ ಇಸ್ ದ ಫಾದರ್ ಆಫ್ ಇಂಡಿಯಾ, ಮಾಡರ್ನ್ ಇಂಡಿಯಾ, ಅದ್ರಿಗೆ ಭಾರತ ಸ್ವತಂತ್ರ ಸಿಕ್ತಂದ್ರೆ ಯಾರಪ್ಪ ಈ ದೇಶದ ಫಾದರು ಹೇಳವರು ಅಂದಾಗ ನಾವು ಕೇಳೋದು ಇಷ್ಟ ಇವ್ರಿಗೆ ಯತ್ನಾಳಂಥವ್ರಿಗೆ ಇಂಥ ಮಾತುಗಳು ಯಾಕೆ ಮಾತಾಡಿದ್ರಿ, ಇನ್ನೆಲ್ಲ ಮರೆತು ಹೊಸ ಬದುಕನ್ನು ಹುಡುಕ್ಬೇಕಾಗಿದೆ ನಾವು. ಇವತ್ತು ನೋಡ್ರಿ ಇಂಥ ಮನೋಸ್ಥಿತಿಯಿಂದಾಗಿನ ಇಡೀ ಜಗದಲ್ಲಿ ಮೋದಿಯವರು ಏಕಾಂಗಿ ಆಗ್ತಾ ಇದ್ದಾರೆ. ಇದು ಭಾಳ ಗಮನಿಸ್ಬೇಕಾಗಿದೆ. ಯಾಕಂದರೆ ಇವತ್ತು ಟ್ರಂಪ್ ಭಾಳ ಆಳವಾಗಿ ವಿಚಾರ ಮಾಡಿದಾಗ ಟ್ರಂಪ್ ಅವರು ಕ್ರಿಶ್ಚಿಯನ್ರು, ಇಲ್ಲಿ ಕ್ರಿಶ್ಚಿಯನ್ ನೀವು ಅವಕಾಶ ಕೊಡ್ತಾ ಇಲ್ಲ, ಕ್ರಿಶ್ಚಿಯನ್ ಮೇಲೆ ಆರೋಪ ಮಾಡ್ತಾ ಇದ್ದೀರಿ, ಚರ್ಚ್ಗಳ ಮೇಲೆ ಆರೋಪ ಮಾಡ್ತಾ ಇದ್ದೀರಿ, ಮುಸಲ್ಮಾನರ ಮೇಲಂತೂ ಸತತ ನಿರಂತರವಾಗಿ ದಾಳಿ ಇದ್ದೇ ಇರ್ತದೆ. ಇದರಿಂದಾಗಿ ಮೋದಿಯವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏಕಾಂಗಿ ಆಗ್ತಾ ಇದ್ದಾರೆ. ಜಗದಲ್ಲಿ ಅತ್ಯಂತ ದೊಡ್ಡ ಧರ್ಮಗಳು ಯಾವುವು? ಹೌದು ಹಿಂದೂ ಧರ್ಮ ದೊಡ್ಡ ನಮಗಿಲ್ಲ ಅಂತಲ್ಲ, ಆದರೆ ವಿಶ್ವದಲ್ಲಿ ಅತ್ಯಂತ ನಂಬರ್ 1 ಕ್ರಿಶ್ಚಿಯನ್ಸು, 2ನೇದು ಮುಸ್ಲಿಮ್ಸು. ಇವತ್ತು ಟ್ರಂಪ್ ಇದ್ದಂಥವರು ಮುಸ್ಲಿಂ ರಾಷ್ಟ್ರಗಳ ಜೊತೆಗೆ ಮಿಡ್ಲ್ ಈಸ್ಟ್ ಅರಬ್ ದೇಶಗಳ ಜೊತೆಗೆ ಇನ್ನೂರು ದೇಶಗಳ ಜೊತೆಗೆ ಸಂಪರ್ಕ ಕೆಲಸ ಮಾಡಲಿಕ್ಕೆ ಹೊರಟಿದ್ದಾರೆ. ಸಿರಿಯಾ ಮೇಲಿನ ಒಂದು ಏನು ದಿಗ್ಬಂಧನ ತೆಗಿತಾ ಇದ್ದಾರೆ. ಅದಕ್ಕೆ ಮುಖ್ಯ ಅಂದ್ರೆ ಇರಾನ್ ಅವ್ರ ಪ್ರಭಾವ ಏರಿ ಅದು ದೋಸ್ತಿ ಮಾಡ್ಕೊಳ್ತಾ ಇದ್ದಾರೆ, ಭಾರತವನ್ನು ಬದುಕಿ ಸರಿಸ್ತಾ ಇದ್ದಾರೆ. ಇದು ಈ ನೀತಿಯಿಂದನೇ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದಾಗ ಮೋದಿಜಿಯವರು ರಾಷ್ಟ್ರಪಿತ ಗಾಂಧೀಜಿಯವರು ಅವ್ರ ಬಗ್ಗೆ ಮಾತಾಡ್ತಾರೆ. ಇಲ್ಲಿ ಇಂಡಿಯಾದಾಗ ಅವ್ರ ಫಾಲೋವರ್ಸ್ ನೀವು ಗಾಂಧಿ ರಾಷ್ಟ್ರಪಿತ ಅಲ್ಲ ಅಂತ ಹೇಳ್ತೀರಿ. ಹೀಗಾಗಿ ಕೊನೆಗೆ ನಿಮ್ಮನ್ನು ಸಹಿತ ನಂಬುವಂಥ ಪರಿಸ್ಥಿತಿ ಜನ ನಂಬಲಾರದ ಪರಿಸ್ಥಿತಿ ಜನ ಇಲ್ಲಿ ಬಂದಿರೋ ಸಾಧ್ಯತೆಗಳಿದ್ದಾವೆ. ಎಷ್ಟು ವರ್ಷಗಳವ್ರು ನೀವು ಇದನ್ನು ಇಂಥ ಕಥೆಗಳನ್ನು ಇತಿಹಾಸ ಅಲ್ಲದ ಇತಿಹಾಸ ಪುಟಗಳನ್ನ ಹೇಳಿಕ್ಕೆ ಹೋಗ್ತಿಲ್ಲ, ಪ್ರೂವ್ ಮಾಡಿರಿ. ಹೌದಪ್ಪ ನಿಶ್ಚಿತವಾಗಿ ರಾಷ್ಟ್ರಪಿತ ಅಲ್ಲ. ಯಾರಂಗಾದ್ರೆ ಜಿನ್ನಾನ, ನೆಹರೂನ, ಶಾಸ್ತ್ರಿನ, ಬೇಡ ನಿಮ್ಮ ಏನೋ ಆಚಾರ್ಜಿಯವರ, ಹೆಡ್ಗೇವಾರವರ, ಯಾರಪ್ಪ ಈ ರಾಷ್ಟ್ರಪಿತ ನನಗಂತ ಸಮಸ್ಯೆ ಕ್ರಿಯೇಟ್ ಮಾಡಿ ಜನರಿಂದ ದೂರ ಹೋಗುವಂಥ ಪ್ರಯತ್ನ ಯಾಕೆ ಮಾಡ್ತಾ ಇದ್ದೀರಿ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಇದು ಒಂದು ಕಾರಣ. ಸೂಕ್ಷ್ಮವಾಗಿ ಟ್ರಂಪ್ ಕ್ರಿಶ್ಚಿಯನ್ನು ಇವತ್ತು ಇರಾನ್ ಜೊತೆ ದೋಸ್ತಿ ಮಾಡ್ತಾ ಇದ್ದಾರೆ. ಯಾಕೆ? ಅವ್ರಿಗೆ ಮಾರ್ಕೆಟ್ ಬೇಕಾಗಿದೆ ರೀ. ಮುಸ್ಲಿಮ್ಸ್ ಹೆಚ್ಚದಾರೆ ಜಗತ್ತಿನಲ್ಲೇ, ಕ್ರಿಶ್ಚಿಯನ್ಸನ್ನು ಬಿಟ್ಟರೆ ಅದಕ್ಕೆ ಮುಸಲ್ಮಾನರ ವ್ಯಾಪಾರ ಅವ್ರಿಗೆ ಬೇಕಾಗಿದೆ.